ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತೇನಪ್ಪ ಸ್ಪೆಷಲ್? ಅವಕಾಡೋ ಚಾಕ್ಲೇಟ್ ಮೋಸ್ ರೆಡಿ ಮಾಡ್ಕೊಳ್ಳೋಣ ಇವಾಗ. ಮಚ್ಚ ಇವಾಗ ಏನ್ ಗೊತ್ತಾ ಮಾಡ್ಬೇಕು? ಅವಕಾಡೋ ಕಟ್ ಮಾಡ್ಬೇಕು. ಏನೈತೆ ಸ್ಪೂನಿಂದ ಅದ್ರೊಳಗಡೆ ಹಾಕ್ಬಿಡು. ಓಕೆನಾ? ಕಟ್ ಮಾಡಿ ಕ್ಲೀನ್ ಆಗಿ ಇಟ್ಬಿಟ್ರೆ ವಾವ್, ಸೂಪರ್. ತೋರ್ಸಲ್ಲಿ ಕ್ಯಾಮ್ರಾದಲ್ಲಿ ಸಕ್ಕತ್ತಾಗಿ ಬಂದಿದೆ. ಸೊ ತಗೋ, ಇದು ಕಟ್ ಮಾಡ್ಬಿಡ್ತೀನಿ. ಫಸ್ಟ್ ಇದರಲ್ಲಿ ಇದಿರುತ್ತೆ, ಇದು ತೆಗ್ದು ಬಿಸಾಕ್ಬಿಡಿ. ಓಕೆನಾ? ಹಣ್ಣು ತಗೊಳ್ಳಿ. ಈ ಡಿಶ್ ಮಾಡುವಾಗ ಹಣ್ಣು ತಗೊಳ್ಳಿ, ಕಾಯಿಗಳ. ಇದು ತುಂಬಾ ಸಿಂಪಲ್ ಸ್ಟೆಪ್ಸ್. ಆರಾಮಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು, ಸಾಗದಾಗಿರುತ್ತೆ ಅಂತ. ಸ್ವಲ್ಪ ಏನಂದ್ರೆ ಫ್ರೂಟ್ ಹಣ್ಣು ಇರ್ಬೇಕು. ಏನಿಲ್ಲ, ತಗೊಂಡು ಒಂದಿನ ಆದ್ಮೇಲೆ ಮಾಡಿದೆ, ಒಂದಿನ ಮನೇಲಿ ಇಕ್ಬೇಕು ಅಷ್ಟೇ. ತಗೊಂಡ್ಬಿಟ್ಟು ಹಣ್ಣಾಗ್ಬಿಡುತ್ತೆ ಆರಾಮಾಗದೆ. ಇಲ್ಲ, ನಿಮಗೆ ಅವತ್ತೇ ಮಾಡ್ಕೊಂಡು ತಿನ್ಬೇಕು ಅಂದ್ರು ಫುಲ್ ಹಣ್ಣಿರೋದು ತಗೋಬಿಟ್ರೆ ನಿಮ್ಗೆ ಈಸಿ ಇರುತ್ತೆ. ಇದೇ ತರ ಏನಿಲ್ಲ, ಎಷ್ಟು ಇದೆಲ್ಲ ಕಿತ್ತಿ ಒಳಗಡೆ ಹಾಕೋ ಅಷ್ಟೆಲ್ಲ ಒಂದು ಲೈಕು, ವಿಡಿಯೋಗೆ ಒಂದು ಲೈಕು, ಚಾನಲಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ತರ ಕಷ್ಟ ಬಿದ್ದು ತೆಗಿಯೋಕ್ಕೆ ಒಂದು ಲೈಕ್ ನೀವು ಮಾಡಲೇಬೇಕು. ಪಿಂಚ್ ಆಫ್ ಸಾಲ್ಟ್, ಜಾಸ್ತಿ ಏನು ಹಾಕ್ಬೇಡಿ ಗೈಸ್. ಕೋಕಾ ಪೌಡರು ಇದೇನಂದ್ರೆ 3/4 ಕಪ್ ಹಾಕ್ಬೇಕು. ನೆಕ್ಸ್ಟ್ ವೆನಿಲಾ ಎಕ್ಸ್ಟ್ರಾಕ್ಟ್ ಬಂದ್ಬಿಟ್ಟು 1 ಟೀ ಸ್ಪೂನ್ ಅಷ್ಟೇ. ಓಕೆನಾ? ಇದು ಬಂದ್ಬಿಟ್ಟು ಹನಿ 1 ಟೇಬಲ್ ಸ್ಪೂನು. ನೆಕ್ಸ್ಟ್ ಬಂದ್ಬಿಟ್ಟು ಮಿಲ್ಕು. ಯಾವ ಮಿಲ್ಕ್ ಆದ್ರೂ ಹಾಕ್ಬೋದು, ನಿಮ್ಮ ಚಾಯ್ಸ್ ಅದು. ಇಂಥದ್ದಂತ ಏನಿಲ್ಲ, ಯಾವ್ದಾದ್ರು ಹಾಕ್ಬೋದು, ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ. ಇವಾಗ ಏನಿಲ್ಲ, ಮಿಕ್ಸಿಯಲ್ಲಿ ಹಾಕಿ ಗ್ರರ್ ಅನ್ಸ್ಬೇಕು. ಏನ್ ಅನ್ಸ್ಬೇಕು? ಯಾವ್ದೋ ಸ್ಮೆಲ್ಲು. ಅವಕಾಡೋ ಕಾಯಿ ಇರೋದ್ರಿಂದ ಹೆವಿ ಕಷ್ಟ ಹೊಡಿತೈತೆ. ಅನ್ನ ಅವಕಾಡೋ ಮಾತ್ರ ಟ್ರೈ ಮಾಡಿ. ನನ್ನ ಪ್ರಕಾರ ಈ ಡಿಶ್ ಫ್ಲಾಪ್ ಆಯ್ತು ಅನ್ಸುತ್ತೆ. ಏನಕ್ಕಂದ್ರೆ ನಾವೆಲ್ಲೋ ಒಂದ್ ತಪ್ಪು ಮಾಡಿದೀವಿ ಅಂತ ಗೊತ್ತಾಗ್ತಿದೆ. ಅವಕಾಡೋ ಬಂದ್ಬಿಟ್ಟು ಕಾಯಾಗಿ ತಂದ್ಬಿಟ್ಟಿದೀವಿ, ಅದ್ರದ್ದು ಕಸ್ರೆ ಟೇಸ್ಟ್ ಬಾಯಲ್ಲಿ ಇಕ್ಕಕ್ ಆಗ್ತಿಲ್ಲ. ಚೆನ್ನಾಗಿ ಬಂದಿದೆ, ಆದ್ರೆ ಟೇಸ್ಟ್ ಹೆಂಗಿರುತ್ತೆ ಅವಾಗ್ಲೇನೆ ಒಂಥರ ಕಸ್ರೆ ಹೊಡೀತು. ಇವಾಗ ನೆನ್ಸ್ಕೊಂಡ್ರು ಬಾಯೆಲ್ಲ ಒಂಥರ ಆಗ್ತಿದೆ, ತಿನ್ನಕ್ಕಲ್ಲ. ಓಕೆ ನಮ್ ಫ್ರೆಂಡ್ಸ್, ಇಷ್ಟೇ ನಮಗಿದ್ದು ಈ ಡಿಶ್ ಫ್ಲಾಪ್ ಆಯ್ತು ಅನ್ಸುತ್ತೆ. ಫ್ಲಾಪ್ ಆಯ್ತು. 1 ಸ್ಪೂನ್ ನಿಮ್ಮಕ್ಕೋಸ್ಕರ 1 ಸ್ಪೂನ್ ತಿಂದು ನೋಡ್ತೀನಿ. ಫ್ರೆಂಡ್ಸ್, ಇದು ನಿಜವಾಗ್ಲೂ ಫ್ಲಾಪ್, 10 ಫ್ಲಾಪ್ ಅವಕಾಡೋ ಕಾಯಿ ಇರೋದಕ್ಕಿಂತ. ಅಷ್ಟೇ ಫ್ರೆಂಡ್ಸ್, ಇದೇ ಡಿಶ್ ನ ಇಷ್ಟು ಕಸ್ರೆ ಇದೆ, ನನ್ನ ಕೈ ಬಾಯಲ್ಲಿ ಇಕ್ಕಕ್ಕೆ ಆಗ್ತಿಲ್ಲ, ಅಷ್ಟು ಕಸ್ರೆ ಇದೆ. ಇದು ಫ್ಲಾಪ್ ಡಿಶ್. ನೆಕ್ಸ್ಟ್ ಟೈಮ್ ಇದೇ ಡಿಶ್ ನ ನಾನು ಇನ್ನೂ ಸೂಪರ್ ಆಗಿ ಸಖತ್ತಾಗಿ ಮಾಡಿ ತೋರಿಸ್ತೀನಿ ಮುಂದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ದಟ್ಸ್ ಇಟ್ ಗೈಸ್. ಹಂಗೆ ಈ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು ಹಂಗೆ ನಮ್ಮ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬೆಜ್ಜನ್ ಡಿಶ್ಗಳು ಬೇಕು, ನಿಮ್ಗೊಂದು ಡಿಶ್ ಜ್ಞಾಪಕ ಇದ್ರೆ ಅದೊಂದು ಕಮೆಂಟ್ ಹಾಕಿ, ಹಂಗೆ ನಾವು ಮಾಡ್ಬಿಟ್ಟು ನಿಮ್ ಮುಂದೆ ಬರ್ತಾ ಇರ್ತೀವಿ. ಬಾಯ್. ಅಷ್ಟೇ.